ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಶ್ರೀ ಚೇತನ ಫುಡ್ಸ್ಗೆ ಸ್ವಾಗತ. ನಾವು ಮಲ್ಟಿಗ್ರೇನ್ ಹಿಟ್ಟನ್ನ ಹೊರಗಡೆ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ಮಲ್ಟಿಗ್ರೇನ್ ಹಿಟ್ಟು ರೆಡಿ ಮಾಡಿಕೊಂಡ್ರೆ ಚಪಾತಿ ತುಂಬ ಸಾಫ್ಟಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ಇರುತ್ತೆ. ಹಾಗಾಗಿ ಮನೆಯಲ್ಲೇ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ 3 kg ಗೋಧಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ದಿನ ಬಿಸಿಲಲ್ಲಿ ಒಣಗಿಸಿದ್ದೆ. ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಚಂಕ್ಸ್, 2 ಸ್ಪೂನ್ ಅಗಸೆ ಬೀಜ, 1 ಸ್ಪೂನ್ ಮೆಂತೆ, 2 ಸ್ಪೂನ್ ಕಡಲೆಬೇಳೆ, 1 ಕಪ್ ಸೋಯಾಬೀನ್, 1 ಕಪ್ ಹೆಸರು ಕಾಳು, ಅರ್ಧ ಕಪ್ ಕಾರ್ನ್, ಪಾಪ್ಕಾರ್ನ್ ಮಾಡ್ತೀವಲ್ಲ ಆ ಕಾರ್ನ್, ಮತ್ತು ಅರ್ಧ ಕಪ್ ರಾಜ್ಮಾ. ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಹಿಟ್ಟು ರೆಡಿ ಮಾಡಿಸ್ಕೋಬೇಕು. ಹಿಟ್ಟು ರೆಡಿ ಆದಮೇಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಎಣ್ಣೆ, ಮೊಸರು ಹಾಕಿ ಕಲಿಸ್ಬಿಟ್ಟು ಚೆನ್ನಾಗಿ ಒಂದು 5 to 10 minutes ಬಿಟ್ಟರೆ ಸಾಕು ಅನಿಸುತ್ತೆ ನೆನೀಲಿಕ್ಕೆ. ಅದಾದಮೇಲೆ ಚಪಾತಿಗೆ ಮತ್ತೆ ಎಣ್ಣೆ ಹಾಕಿ ತಿಕ್ಕೋದೇನು ಅವಶ್ಯಕತೆ ಇರೋದಿಲ್ಲ. ಸಾಫ್ಟಾಗಿ ಬರುತ್ತೆ ಚಪಾತಿ. ನೋಡಿ, ಈ ಥರ ಚಪಾತಿ ಸುಟ್ಕೊಂಡು ತಿಕ್ಕೊಂಡು ಚಪಾತಿ ಸುಟ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ, ಸಾಫ್ಟಾಗಿರುತ್ತೆ. ಎಷ್ಟು ದಿನ ಆದರೂ ಹಿಟ್ಟು ಹುಳ ಹಿಡಿಯಲ್ಲ, ಏನೂ ಆಗೋಲ್ಲ. ಮನೆಯಲ್ಲೇ ಹೆಲ್ದಿಯಾಗಿರೋ ಚಪಾತಿ ರೆಡಿ ಆಗುತ್ತೆ. ಮಲ್ಟಿಗ್ರೇನ್ ಚಪಾತಿ ರೆಡಿ ಟು ಈಟ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ. ಈ ಥರ ಮೋರ್ ರೆಸಿಪೀಸ್ಗಾಗಿ ನೋಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್.